ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕೇವಲ 5 ನಿಮಿಷದಲ್ಲಿ ಯಾವ ಥರ ಒಂದು ಹೊಸ ಪ್ಯಾನ್ ಕಾರ್ಡ್ನ ಪಡೆದುಕೊಳ್ಳೋದು ಅಂತ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲೇ ಆಗಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲೇ ಆಗಲಿ ಈ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕು. ನೀವು ಒಂದು ವೇಳೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡಿದ್ರೆ ಇಲ್ಲಿ ಮೇಲೆ 3 ಡಾಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಡೆಸ್ಕ್ಟಾಪ್ ಮೋಡ್ ಅಂತ ಇರುತ್ತೆ, ಅದನ್ನ ಆನ್ ಮಾಡ್ಕೊಳ್ಳಿ. ಲ್ಯಾಪ್ಟಾಪ್ನಲ್ಲಿ ಇದ್ದರೆ ಬೇಡ. ಇಲ್ಲಿ ನೀವು ಸರ್ಚ್ ಬಾರಲ್ಲಿ ಹೋಗಿ ಸಿಂಪಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಮೊದಲನೇ ವೆಬ್ಸೈಟ್ ಬಂದಿದೆ, income tax.gov.in ಅಂತ. ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಕ್ವಿಕ್ ಲಿಂಕ್ಸ್ ಅಂತ ಇದೆ. ಇಲ್ಲಿ ಕೆಳಗಡೆ ಬಂದರೆ ಇನ್ಸ್ಟಂಟ್ ಇ ಪ್ಯಾನ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಲೋಡಿಂಗ್ ಆಗ್ತಾ ಇದೆ. ಸೊ ಇಲ್ಲಿ ಇ ಪ್ಯಾನ್ ಅಂತ ಬಂತು. ಇಲ್ಲಿ ನೋಡ್ಬೋದು ನೀವು ಗೆಟ್ ನ್ಯೂ ಇ ಪ್ಯಾನ್ ಅಂತ ಇದೆ ಮತ್ತು ಚೆಕ್ ಸ್ಟೇಟಸ್ ಅಥವಾ ಡೌನ್ಲೋಡ್ ಪ್ಯಾನ್ ಅಂತ ಇದೆ. ನಿಮಗೆ ಒಂದು ಹೊಸ ಈ ಪ್ಯಾನ್ ಕಾರ್ಡ್ ಬೇಕಾಗಿದ್ದರೆ ನೀವು ಇಲ್ಲಿ ಗೆಟ್ ಇ ಪ್ಯಾನ್ ಅಂತ ಇದೆ, ನೀವು ಇ ಪ್ಯಾನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಎಂಟರ್ ಮಾಡಬೇಕು, ಆಧಾರ್ ಕಾರ್ಡ್ ನಂಬರ್. ಸೊ ಇಲ್ಲಿ ಕೆಳಗಡೆ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ, ಇವನ್ನೆಲ್ಲ ಓದ್ಕೊಂಡು ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ಸೊ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದೆ. ಸೊ ಇಲ್ಲಿ ಐ ಕನ್ಫರ್ಮ್ ದ್ಯಾಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ, ಇವನ್ನೆಲ್ಲ ಓದ್ಕೊಳ್ಳಿ. ಓದ್ಕೊಂಡು ಇಲ್ಲಿ ಐ ಹ್ಯಾವ್ ರೀಡ್ ದ ಕನ್ಸೆಂಟ್ ಟರ್ಮ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜನರೇಟ್ ಆಧಾರ್ OTP ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ನೀವು ಇಲ್ಲಿ ಹಾಕಬೇಕು. ಸ್ವಲ್ಪ ವೇಟ್ ಮಾಡಿ, OTP ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಕೆಲವೊಂದು ಜಲ್ದಿನೂ ಬರ್ಬೋದು. ಈಗ ನನಗೆ OTP ಬಂತು, ನಾನು OTP ಹಾಕ್ತಾ ಇದ್ದೀನಿ. ಸೊ OTP ಹಾಕಿದೆ. ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಓಕೆ ಆಗಿದೆ ಅಂತ ಇದೆ, ಇದ್ರ ಮೇಲೆ ನೀವು ರೈಟ್ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವ್ರ ಪರ್ಸ್ನಲ್ ಡಾಟಾಬೇಸ್ ಆನ್ ಆಧಾರ್ KYC ಅಂತ ಇದೆ. ನೀವು ಇಲ್ಲಿ ಎಲ್ಲ ನಿಮ್ಮ ನೇಮ್ ಓದ್ಕೋಬೋದು, ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆಲ್ಲ ಅಂತ ನೋಡ್ಕೊಳ್ಳಿ, ಜೆಂಡರ್ ನೋಡ್ಕೊಳ್ಳಿ, ಮೊಬೈಲ್ ನಂಬರ್ ನೋಡ್ಕೊಳ್ಳಿ. ಆಮೇಲೆ ನೀವು ಇಲ್ಲಿ ನಿಮ್ಮ ಇಮೇಲ್ ID ಏನಾದರೂ ಲಿಂಕ್ ಮಾಡಬೇಕಂತಂದರೆ ಪ್ಯಾನ್ ಕಾರ್ಡಿಗೆ ನೀವು ಲಿಂಕ್ ಇಮೇಲ್ ID ಅಂತ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ನಾನು ಏನು ಲಿಂಕ್ ಮಾಡ್ತಾ ಇಲ್ಲ, ನಿಮಗೆ ಬೇಕಾದರೆ ನೀವು ಲಿಂಕ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಇಮೇಲ್ ID ಹಾಕಿ ಅಲ್ಲಿ ನಿಮಗೆ ಸೆಂಡ್ OTP ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಇಮೇಲ್ ಐಡಿಗೆ ಒಂದು OTP ಬರುತ್ತೆ, ಅದನ್ನು ನೀವು ಇಲ್ಲಿ ಹಾಕಿದರೆ ಸಾಕು, ಅದು ಲಿಂಕ್ ಆಗಿಬಿಡುತ್ತೆ. ನೆಕ್ಸ್ಟ್ ಅಕ್ಸೆಪ್ಟ್ ದಾಟ್ ಅಂತ ಇದೆ, ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಟ್ ಈಸ್ ರೆಕಮೆಂಡೆಡ್ ಟು ವ್ಯಾಲಿಡೇಟ್ ಇಮೇಲ್ ID ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಅಪ್ಡೇಟೆಡ್, ಇದೆಲ್ಲ ನೀವು ಕಂಟಿನ್ಯೂ ಅಂತ ಕೊಡಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಸಕ್ಸಸ್ಫುಲ್ಲಾಗಿ ಒಂದು ಇ ಪ್ಯಾನ್ಗೆ ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಬಂದಿದೆ, ಇದನ್ನು ನೀವು ಬರೆದು ಇಟ್ಕೋಬೇಕು. ನೆಕ್ಸ್ಟ್ ನೀವು ಏನಂತ ಕ್ಲಿಕ್ ಮಾಡ್ಬೇಕಂದ್ರೆ ಇಲ್ಲಿ ಹೋಮ್ ಅಂತ ಇದೆ, ಈ ಹೋಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಇಲ್ಲಿ ಇನ್ಸ್ಟಂಟ್ ಇ ಪ್ಯಾನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಚೆಕ್ ಸ್ಟೇಟಸ್ ಡೌನ್ಲೋಡ್ ಪ್ಯಾನ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೀವು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ OTP ವ್ಯಾಲಿಡೇಷನ್ ಅಂತ ಒಂದು ಇದೆ, ಇದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ಯಾವ ನಂಬರ್ಗೆ ಲಿಂಕ್ ಆಗಿರುತ್ತೆ ಅದಕ್ಕೆ ಬರುತ್ತೆ, ಅದನ್ನ ನೀವು ಇಲ್ಲಿ ಹಾಕಬೇಕು. ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಸ್ಟೇಟಸ್ ಬಂದಿದೆ, ನಮ್ಮ ಒಂದು ಈ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿದ್ವಲ್ಲ ಈಗ ಜಸ್ಟ್ ಅದರದೊಂದು ಸ್ಟೇಟಸ್ಸು ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಇದೆ. ಅಂದರೆ ನೀವು ಈಗ ಅಪ್ಲೈ ಮಾಡಿರ್ತೀರ, ಅದು ಅಲ್ಲಿ ಅಥೆಂಟಿಕೇಶನ್ ಎಲ್ಲ ಆಗಿ ಬರಬೇಕಂದ್ರೆ ಒಂದು ದಿನ ಟೈಮ್ ತೊಗೊಳುತ್ತೆ. ಅವ್ರು ಅದನ್ನೆಲ್ಲ ವೆರಿಫೈ ಮಾಡಿ ಓಕೆ ಅಂತ ಕೊಟ್ಟರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಬರುತ್ತೆ. ನೀವು ಸೇಮ್ ಈ ಸ್ಟೆಪ್ ಏನು ಮಾಡಿದ್ನಲ್ಲ ಈಗ ಡೌನ್ಲೋಡ್ ಅಂತ ಇತ್ತು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡಿದಲ್ಲ, ಈಗ ಸೇಮ್ ಇದೇ ಥರ ಬಂದರೆ ನಿಮ್ಗೆ ಇಲ್ಲೇ ಒಂದು ಡೌನ್ಲೋಡ್ ಇ ಪ್ಯಾನ್ ಅಂತ ಆಪ್ಷನ್ ಬರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದರೆ ನಿಮಗೊಂದು PDF ಬರುತ್ತೆ, ಆ PDFಗೆ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಹಾಕಿದರೆ ಅದೇ ಅದರ ಪಾಸ್ವರ್ಡು, ಅದು ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ
ತುಂಬ ಈಸಿ ಇದೆ ಫ್ರೆಂಡ್ಸ್. ನೀವು ನಿಮ್ಮ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.